ಯವ್ವ ಕಮಲಕ್ಕ. ನಿನ್ನ ಮಗಳ ಊರು ತಿರುಗಿ ಬಂದು ಗಂಡನ ಊರು ಸಾಕಾಗಿ ಗೊತ್ತವ ಯವ್ವ. ಕಾಲಂಬರು ಎದಕ್ಕೆ ಬರಲ್ತು. ಹ್ಞೂಲೇವ ನನ್ನ ಕಾಲು ಬ್ಯಾನೆ ಬಿಟ್ಟವ ಕಮಲಕ್ಕ. ನಂಗೇನು ಇದು ಅನಿಸಿಲ್ಲ ಹೌದಲ್ಲ. ಮನೆ ಆಟ ಒಂದು ಸ್ವಲ್ಪ ಹಳೇದು ಅನ್ಸೈತಿ. ಅಂದ್ರೆ ಅದೇನು ಪರವಾಗಿಲ್ಲ, ಕಟಿಕೆ ಅಂತೀವಿ ಅಂದ್ರಲ್ಲ. ಬಂದವರಿಗೆ ಬೇಸ ಏನು ಮಾತಾಡ್ಸಿದ್ರು ಬಿಡು, ಬೇಸಿದ್ರೆ ಹೊಲನ 5 ಎಕರೆ ಅಂತ ತೋರಿಸಿದ್ರಂತಲ್ಲ. ಹೋಗಿದ್ರಂತಲ್ಲ ಅಣ್ಣಾರು, ಹೌದಲ್ಲ. ಇನ್ನು ಅತ್ತೇನು ಕೆಲಸ ಮಾಡತ್ತಾನ ಈತ ಮಾತಾಡ್ಯಾನ ನೋಡು ವಿಜಯ. ಏನಪ್ಪ? ಹ್ಞೂ ಅತ್ತಿ, ಅವರು ಕೆಲಸ ಮಾಡೋದೆಲ್ಲ ಹೇಳಿದ್ರು. ಅದೆಲ್ಲ ಏನು ಕರೆಕ್ಟಾಗಿ ಐತಿ. ಅವರು ಎಲ್ಲೇ ಬೇರೆ ಹಳೆ ಕಂಪ್ನಿಗೆ ಕೆಲಸ ಮಾಡ್ತಿದ್ದಾರಂತ ಫಸ್ಟು. ಈಗ ಇಲ್ಲಿ ಜಾಯ್ನ್ ಆಗಿ 1 ವಾರ ಆಯ್ತು ಅಂತ ಹೇಳಿದ್ರು. ನಾನು ಅಲ್ಲಿ ಹಂಗ ಸುಮ್ಮನೆ ಅವರು ಎಲ್ಲ ತೋರಿಸ್ತಿದ್ರಲ್ಲ ID ಕಾರ್ಡ್ ಎಲ್ಲ, ಅದ್ರ ಕಂಪ್ನಿದು ನಂಬರ್ ಇತ್ತು, ತಕೊಂಡು ಫೋನ್ ಹಚ್ಚಿದೆ. ಹಂಗ ಅವ್ರು ಅಂದ್ರು, ಹೌದು ಇವತ್ತು ರಜೆ ಮಾಡ್ಯಾರ್ರಿ ಅಂತಂದ್ರು. ಮತ್ತೆ ಕೆಲಸ ಮಾಡ್ತಿರೋದ ಕರೆ ಹೋಯ್ತಿ, ಇನ್ನೇನು ಮತ್ತೆ ಹೆಂಗ ಬಾಯ್ಬಿಟ್ಟು ಕೇಳ್ಬೇಕು, ಹೌದಿಲ್ಲ? ಹೌದು ಕಮಲಕ್ಕ. ಮತ್ತೆ ಆಟ ಎಲ್ಲ ಗೊತ್ತಾದ್ಮ್ಯಾಗ ಮತ್ತೆ ಇನ್ನೇನು ಬಾಯಿ ಬಿಟ್ಟು ಎಲ್ಲ ಮಾತಾಡೋಕ್ಕಾಗತ್ತೆ, ಹೌದಲ್ಲ. ಹ್ಞೂನೇವ. ತಕ ನನ್ನ ಮಗಳು ಚಂದಿದ್ರೆ ಅಷ್ಟ ಸಾಕು. ಇವ್ರು ಹೊಲ ನೋಡಕ್ ಹೋಗಿದ್ರ ಅಲ್ರಿ? ನೋಡಿದ್ರೇನು ಹೆಂಗಿತ್ತು ಹೊಲ? ಏನು ಬಿತ್ತಾರನು? ಹ್ಞೂ ಅವ್ರ ಮಗ ಕರ್ಕೊಂಡು ಹೋಗಿ ತೋರಿಸಿದ. ಹೊಲ ಐತಿ, 5 ಎಕರೆ ಹೊಲ ಐತಿ, ಬಿತ್ತಾರಪ್ಪ. ಒಂದು 2 ಎಕರೆ ಜೋಳ ಬಿತ್ತಾರ, ಇನ್ನೊಂದು 3 ಎಕರೆ ಅಷ್ಟು ತೊಗರಿ ಬಿತ್ತಾರ. ಭಾರಿ ಬಂದತ್ ಬಿಡು, ಮಸ್ತ್ ಬಂದತಿ. ಮಳಿ ಇಲ್ಲ ಅಂದ್ರೂ ಆ ಕಡೆಲ್ಲ ಮಳಿ ಆಗ್ಯಾವ ಅವ್ರ ಊರಾಗ, ಬೇಸ್ ಬಂದಾವ ಅಂದ್ರು. ಮತ್ತೆ ಆತಲ್ಲ, ಹೌದಿಲ್ಲ. ನಾವು ಏನು ಅನುಮಾನ ಇತ್ತ ಒಂದು ಸ್ವಲ್ಪ, ಏನಪ್ಪ ಕೇಳ್ತಿ ಈಗೇನಿಲ್ಲವ. ಅವ್ರಿಗೆ ಫೋನ್ ಹಚ್ಚಿ ನಮಗೆ ಒಪ್ಪಿಗೆ ಐತೆ ಅಂತ ಹೇಳ್ಬಿಟ್ರ ಬಡ ಬಡ ಈ ವಾರದ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು. ಯಾಕಂದ್ರೆ ಚಲೋ ದಿನ ಅದಾವ, ಹೌದಿಲ್ಲ. ಆಟ ಮಾಡ್ರಿ, ಅಷ್ಟೇ ಮಾಡ್ರಿ ಕಮಲಕ್ಕ. ಹೆಂಗೂ ಏನು ಸಿಂಪಲ್ ಅಲ್ಲ ಮದುವೆ, ಬಡ ಬಡ ಮಾಡಿ ಮುಗಿಸ್ಬಿಡ್ರಿ. ಏನಪ್ಪ ವಿಜಯ, ಯಾವ್ದ ಹಕ್ಕಿ ನೋಡ್ಕಕತ್ತಿದ್ದಂಗೈತಿ? ಹಾ, ಏನಿಲ್ರಿ ಅತ್ತಿ, ನಾನು ಯಾರು ನೋಡ್ಕ್ಲಿ? ನಾನು ನಿಮ್ಮ ಅವನಂಗ ದಡ್ಡೆ ಅಲ್ಲಪ್ಪ, ನಮ್ಮ ಮಗಳು ನೋಡ್ಕಗತ್ತೆ ಅಲ್ಲ. ಅಲ್ಲ, ನಿಮ್ಮ ಅಕ್ಕಿ ಕಾಲೇಜಿಗೆ ಹೋಗೈತಿ, ನೀನು ಮನೆಗೆ ಹುಡುಕಿದ್ರೆ ಇಲ್ಲಿಂದ ಸಿಗುತ್ತಾ? ಗೌರತಿ, ನೀವು ಏನೇನ ಹೇಳ್ಬಿಡ್ರಿ. ನಾನು ಆಕಿನ ಹುಡುಕಿನ ಆಕಿ ಕಾಲೇಜ್ ಹೋಗಿಲ್ಲ ಅಂತ ನನಗೆ ಗೊತ್ತತ್ರಿ. ಮತ್ತೆ ಯಾಕೆ ಗೋಣ ಹಂಗಿಂಗ್ ಆಡಿಸಿ ನೋಡಕತ್ತಿದ್ದಿ? ಮನೆಗೆ ಅದಾಳ ಅಂತ ಮಾಡಿದ್ದೇನ? ಇವಾಗ ಗೌರಿ ಸುಮ್ಮನಿರ್ಲೆ, ನನ್ನ ಮಗ ಯಾಕೆ ಕಡ್ಸಾಕತ್ತಿ? ಬಾರಿ ಬಿಡು ನೀನು. ನಿನ್ನ ಮಗಳನ್ನ ನನ್ನ ಮಗ ಯಾಕೆ ಹುಡುಕ್ತಾನ? ನನ್ನ ಮಗನ ಹುಡುಕೆ ನಿನ್ನ ಮಗಳು ಬರ್ತಾವ ಓಡು. ಅಯ್ಯ, ಫಸ್ಟ್ ಬಂದವ ನಿನ್ನ ಮಗ ಏನ, ಆಮೇಲೆ ನನ್ನ ಮಗಳು ಹೋಗ್ಯಾಳ. ನನ್ನ ಮಗಳ ಹೋಗಿಲ್ಲವಾ? ಯವ್ವ, ನನಗೆ ಒಂಚೂರು ಕೆಲಸ ಐತಿ, ನಾನು ಬರ್ತಂತ. ಈಗೇನಿಲ್ಲಲ್ಲ. ನೋಡ್ ನನ್ನ ಮಗಳನ್ನ ಕರ್ಕೊಂಬರಕೊಂಟಾನ. ಈ ಕಾಲೇಜ್ ಬಿಡೋ ಟೈಮ ಅದಕ್ಕೆ. ಗೌರತಿ, ಸುಮ್ಮನೆ ಇರ್ಬೇ, ಹಿಂಗ್ಯಾಕೆ ಕಡ್ಸಾಕತ್ತಿ ಇವತ್ತು? ಸುಮ್ಮನೆ ಇರಲಿ ಪಾಪ, ಹುಡುಗಿ ಯಾಕೆ ಹಂಗೆ ಕಡ್ಸಕತ್ತಿ? ಅಯ್ಯ, ನಾನೇನು ಇರ್ಲಾರ್ದು ಹೇಳಿದ್ದೀನಿ ಕರೆಂದ್ರ ನೋಡ್ಬೇಕಂದ್ರೆ ಇವಾಗ. ಹೇಳಪ್ಪ, ನೀನು ಇವಾಗ ಲಕ್ಷ್ಮಿ ಕರ್ಕೊಂಬರಕ ಹೊಂಟಿಲ್ಲ? ಅದು ಹೌದು. ಹೌದಿ, ನೋಡ್ದೆ ಹೆಂಗ ನನ್ನ ಮಗಳನ್ನ ಹುಡ್ಕಕತ್ತಿದ್ದ, ಮರ್ತು ಬಿಟ್ಟಿದ್ನ ಅನ್ಸುತ್ತಾ ಅದಕ್ಕೆ. ಇಲ್ಲತಿ, ಇವತ್ತು ದೌಡ ಬರ್ತಂತ ಹೇಳಿದ್ಲ, ಅದಕ್ಕೆ ಬಂದಾಳನಂತ ನೋಡಿದೆ. ಇನ್ನೂ ಬಂದಿಲ್ಲಲ್ಲ, ಹೋಗಿ ಕರ್ಕೊಂಬರ್ತೀನಿ. ಯಪ್ಪ, ನೀನೇನು ಇಲ್ಲಿಂದ ಓದ್ತಿ ಇಷ್ಟೊತ್ತು? ಅಲ್ಲೋಗಿ ತಿರುಗಾಡಿ ಬಂದಿವೆ. ಇರ್ಲಿ ಬಿಡು, ನೀನು ಹೋಗು, ಆಕಿ ಬಸ್ಸೇ ಬರ್ತಾಳೆ, ಹೋಗು. ಇರ್ಲಿ ಬಿಡು ಕಮಲಕ್ಕ, ಹೋಗಿ ಕರ್ಕೊಂಬರ್ಲಿ. ಅವು ಬಸ್ಸು ಈಗ ರಸ್ ಇರ್ತಾವು, ಪಾಪ ಹುಡುಗಿ ನಿಂತ್ಕೊಂಡು ಎಲ್ಲಿ ಬರ್ತೈತಿ. ಹೋಗಪ್ಪ, ಕರ್ಕೊಂಬೋಗು. ಬಾ 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 ಮಂಜಕ್ಕ. ಇವಾಗ ಯಾರ್ಯಾರು ನಮ್ದು ವಿಡಿಯೋ ನೋಡಕತ್ತಾರಲ್ಲ ಅವರೆಲ್ಲ ಅನ್ಕೊಂತಿರ್ತಾರೆ ನೋಡು, ಸಿಕ್ಕರೆ ಇಂಥ ಹತ್ತಿನ ಸಿಗ್ಬೇಕಂತ. ಹೌದಿಲ್ರಿಪ್ಪ? ನೀವು ಇಂಥ ಹತ್ತಿನ ಸಿಗ್ಬೇಕಂತ ಅನ್ಕೊಳಕತ್ತಿರಲಿ. ಇವಾಗ ನೋಡ್ರಿ, ಸಸಿ ಮೇಲೆ ಎಷ್ಟು ಜೀವದ ನೋಡ್ರಿ, ಹೌದಿಲ್ಲ? ಹ್ಞೂನ್ಲೇ, ಮತ್ತು ನನ್ನ ಮನೆ ಸಸಿ ಹಾಕಿ ನಾನು ಜೀವ ಇರ್ಲಿರೋದು ಇನ್ಯಾರು ಇರ್ತಾರೆ? ನನ್ನ ಮನೆ ಸಸಿ ನಾನು ಜೀವ ಮಾಡ್ತೀನಿ. ಅಲ್ಲ, ಎಲ್ಲ ಹತ್ತಿಗಳು ಹಿಂಗೆ ಇರ್ರಿ ಅಂತ ನಾನು ಏನು ಹೇಳಲ್ಲ. ಆದ್ರೆ ನಾವು ಬರೋ ಸಸಿನ ಚಂದ ನೋಡ್ಕೊಂಡ್ರೆ ಅವ್ರು ನಮ್ಮ ಚಂದ ನೋಡ್ಕೊಂತಾರೆ, ಹೌದಿಲ್ಲ? ಅಡ್ಡಿಲ್ಲ ಬಿಡು, ನನ್ನ ಮಗಳಿಗೆ ಚಿಂತೆ ಮಾಡೋದು ಅಡ್ಡಿನೇ ಇಲ್ಲ ಬಿಡು. ಆರಾಮಾಗಿ ನಿನ್ನ ಮನೆಗೆ ಕಳಿಸಿ ನೆಮ್ಮದಿಯಾಗಿರ್ಬೋದು, ಹೌದಿಲ್ಲ? ಅಯ್ಯಪ್ಪ ವಿಜಯ, ಇವತ್ತು ನಿಂದು ಕಾಲೇಜ್ ರಜೆ ಆಗಿ ಬಂದು ಇವತ್ತು ಇದು ಮಾಡಿದೆಪ್ಪ, ಪುಣ್ಯ ಬರಲಿ. ಒಂದಿನ ರಜೆ ಬಿಡ್ತಿ? ಅಯ್ಯ ಕಮಲಕ್ಕ, ಇಂಥಕ್ಕ ಮತ್ತೆ ರಜೆ ಮಾಡ್ಲಾರ್ದು ಇನ್ನೆಂತಕ್ಕೆ ರಜೆ ಮಾಡ್ತಾನ? ಸುಮ್ಮನೆ ರಜೆ ಮಾಡ್ತಿರ್ತಾನ. ಹ್ಞೂ ಅತ್ತಿ, ನಾವೇನು ಸುಮ್ಮನೆ ರಜೆ ಮಾಡ್ತಿರ್ತೀವಿ. ಇವೆಲ್ಲ ಏನು ಏನು ಮತ್ತೆ ಲಲಿತ ಅಕ್ಕಗ ಮತ್ತೆ ಒಳ್ಳೆ ಹುಡುಗ ಸಿಗ್ಬೇಕಲ್ಲ, ಅದ್ರಾಗ ನಾವು ಓಡಾಡಿದಾಗ ಏನೈತಿ?
ಮನೆಗೆ ಮಗನ ನಾನು ಅಳಿಯನ ನಾನಲ್ಲ. ಅಬ್ಬಬ್ಬಬ್ಬಬ್ಬ, ಭಾರಿ ಡೈಲಾಗ್ ಹೊಡೆದು ಅತ್ತಿ ಮನ್ಸಿಗೆ ಗೆಲ್ಲಕತ್ತೆ ಮತ್ತೆ. ಹ್ಞೂನ್ಲೇ, ಇದ್ದೂರಾಗ ಇರೋದು ಅಳಿಯ ಮತ್ತೆ ಅಳಿಯನವನ ಮಗನವನ. ಮತ್ತೆ ಗಂಡು ಮಕ್ಕಳಿಲ್ಲ, ಮತ್ತೆ ಇರೋದು ಅಳಿಯಂದ್ರೆ ಮತ್ತೆ ಮಕ್ಕಳಿದ್ದಂಗೆ ಹೌದಿಲ್ಲ. ಅದು ಕರೆ ಹೋಯ್ತು ಬಿಡವ. ಬೇಸಾಯ್ತು ಬಿಡಪ್ಪ, ಹಿಂಗೆ ಇರು ಏನು. ಮಾವ ಕೇಳೋದು ಮರ್ತು ನೋಡು. ಅದೇನೋ ಹೊಲದ್ದು ಇದಾಗೈತೆ ಅಂದ್ರಂತಲ್ಲ, ಪಂಚಾಯತಿಗೆ ಹೋಗಿದ್ರಂತ. ಏನು ಬಗೆಹರಿತಾನೆ ಅದು? ಹ್ಞೂನಪ್ಪ, ಮೊನ್ನೆ ಹೋಗಿದ್ವಿ. ಅವ್ರೇನು ಕಿವಿಗೆ ಕೇಳಿಲ್ಲ ಮತ್ತೆ. ಏನು ಮಾಡ್ಬೇಕಂತಾನೆ ಗೊತ್ತಾಗೋಲ್ತು. ಏನು ಎಲ್ಲರೂ ಕೂಡ ಇದು ಮಾಡಿಸಿದೀವಿ ಆತ ಗೊತ್ತಿರೋ ಕೂಡ ಫೋನ್ ಹಚ್ಚಿಸಿ ಮಾತಾಡಿದ್ನ, ಏನು ಒಂದು ಬಗೆಯಿರಲಿಲ್ಲ. ಇವರು ಬಂದಿದ್ರಲ್ಲ ಅಣ್ಣರ, ನಾನು ಹೇಳಿದ್ದೆ ನಮ್ಮ ದೊಡ್ಡವನ ಮಗ ಒಬ್ಬತ್ತದನ ಟ್ರಿಕ್ಕಿ ಅಂತೇಳಿ, ಅವನಿಗೆ ಪಂಚಾಯತಿಗೆಲ್ಲ ಗೊತ್ತದಲ್ಲ, ಅವ್ನಿಗೆ ಫೋನ್ ಹಚ್ಚಿ ಮಾತಾಡ್ತಾರಂತ ಹೇಳಿದ್ನಲ್ಲ. ಇಲ್ರಿ ಗೌರಕ್ಕ, ಅದು ಮಾತಾಡ್ಸಿದ್ರು ಬಗೆಯಿರ್ಲಿಲ್ರಿ. ಅವರು ಬೇರೆ ಊರಲ್ಲ, ಇವರಿಗೆ ಇಲ್ಲಿ ಶಂಕರ ಎಲ್ಲ ಕೊಟ್ಟು ಕೈಗೆ ತಗೊಂಬಿಟ್ಟಾನ. ಯಾರು ಮಾತು ಕೇಳವಲ್ರ ಬರ್ರಿ. ಮಾವ ಅದು ಚಿಂತೆ ಮಾಡ್ಬಿಡ. ನಮ್ಮ ಅವ್ವ ಹೇಳಿದ್ಲು ಮೊನ್ನೆ, ನಾನು ಅದಕ್ಕೆ ಹೌದನಂತಂದೆ. ಅದ್ರಾಗ ಪಂಚಾಯತಿಯಾಗ ನನ್ನ ಗೆಳೆಯ ಒಬ್ಬ ಅದನ. ಗೆಳೆಯ ಅಂದ್ರೆ ಅವರು ನನ್ನ ಫ್ರೆಂಡ್ ಅವ್ರ ಅಣ್ಣ. ಅವರು ಅಲ್ಲೇ ಕೆಲಸ ಮಾಡ್ತಾನೆ. ನಾನು ನಾಳೆ ಹೋಗಿ ಏನು ಎತ್ತಂತ ವಿಚಾರಿಸ್ಕೊಂಬರ್ತೀನಿ ಹೇಳ್ರಿ. ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಹೌದೇನಪ್ಪ, ಬೇಸತ್ ಬಿಡು ಹಂಗಂದ್ರೆ ನೋಡಪ್ಪ ಸ್ವಲ್ಪ ವಿಚಾರಿಸು. ಹ್ಞೂ ರೀ, ಮೊನ್ನೆ ಲಕ್ಷ್ಮಿ ಹೇಳಿದ್ದೆ ಹಿಂಗಂತ. ನಾನು ಅವಾಗ ವಿಚಾರಿಸಿದ್ದೆ. ಅದಕ್ಕೆ ಅವರು ಒಂದ್ಸತಿ ಬಂದು ಹೋಗ್ರಿ ಅಂದ್ರೆ ನನಗೆ ಕಾಲಿದ್ದಿಲ್ಲಲ್ಲ. ನಾಳೆ ಇಲ್ಲ ನಾಡ್ದು ಹೋಗಿ ಮಾತಾಡ್ಕೊಂಬರ್ತೀನಿ ಹೇಳ್ರಿ. ನೀವೇನು ಚಿಂತೆ ಮಾಡಬೇಡ್ರಿ. ಆಯ್ತಪ್ಪ, ಅಷ್ಟು ಮಾಡು. ಇವ ಮಂಜಕ್ಕ, ನೀ ಏನನ ಹೇಳು, ಆದ್ರೆ ಮಗನ ಬೆಳೆಸೋದ್ರಾಗ ಮಾತ್ರ ಭಾರಿ ಚಂದ ಬೆಳೆಸ್ಯಾ ಮತ್ತೆ. ಅಳಿಯಾಗಿ ಮಗ ಆಗಿ ಹೆಂಗಿರ್ಬೇಕಂಬದು ನಿನ್ನ ಮಗನ ನೋಡಿ ಕಲಿಬೇಕು ನೋಡು. ಹ್ಞೂನಲ್ಲೇ ಮತ್ತೆ. ಅಲ್ಲ, ಮಗ ಇದು ಅಳಿಯ ಮಗನ ಥರ ಇದ್ರೆ ಏನು ತಪ್ಪಲ್ಲ. ಯಾಕಂದ್ರೆ ಇವಾಗ ನಮ್ಮನೆಗೆ ಬರೋ ಸಸಿ ನಾವೆಂಗ ನಮಗೆ ಮಗಳ ಥರ ಇರಬೇಕು, ನಮ್ಮನ್ನು ಚಂದಾಗಿ ನೋಡ್ಕೋಬೇಕಂತೀವಿ, ಹಂಗವ ಮತ್ತೆ. ಅದ್ರಾಗ ಅವನು ಓದ್ಯತ ಎಲ್ಲ ಅವನಿಗೆ ಗೊತ್ತತ್ತವ. ನಾನೇನು ಹಿಂಗೆ ಮಾಡು ಹಿಂಗೆ ಮಾಡಬೇಡ ಅಂತ ಏನು ಹೇಳಿ ಬೆಳೆಸಿಲ್ಲ. ಹೌದು, ಅದು ಕರೆಕ್ಟ ಬಿಡು. ಏ ಲಲಿತಾ, ಚಾ ತಾಂಬರ ಇವ ಎಷ್ಟತ್ತು ಆದ್ರ ಕಮಲಕ್ಕ, ಆಕಿ ಮಗಳು ಮನೆಗಾದಳಲ್ಲ, ಗಂಡನ ಮನೆಗೆ ಇರಲ್ಲ ನಕಿ. ಹಂಗಲ್ಲೇ ತಮ್ಮನ ಮನೆ ಮತ್ತೆ ಮೊನ್ನೆ ನೋಡಕ್ ಬಂದಿಲ್ಲ. ಅರವ್ ಹೇಳಿರ್ತಾಳ ನಾನು ಒಬ್ಬಕ್ಕೆ ಎಲ್ಲಿ ಮಾಡ್ಲಿ ಇರು ಅಂತಂದು, ಅದಕ್ಕೆ ಇದ್ದಾಳು. ಹೇಳಿದ್ನಲ್ಲ ಅರವ್ವ, ಈಗ ಮೊನ್ನೆ ಬಂದಳ್ರಿ ಕಳ್ಸಲ್ಲ, ಅವರು ಬರಂಗೇ ಇಲ್ಲ, ಗಂಡನ ಮನೆಗೆ ಇರ್ತಾಳ ಅಂತ ಹೇಳಿದ್ಲಲ್ಲ. ಹೌದು, ಅದು ಹೇಳಿದ್ಲು ಬಿಡು. ಅಕ್ಕಪಕ್ಕದವ್ರನ್ನು ನಾನು ವಿಚಾರಿಸಿದ್ನ ಹಂಗ. ನೀವೆಲ್ಲ ಒಳಗೆ ಚಹಾ ಕುಡಿಯಕತ್ತಿದ್ರಲ್ಲ, ನಾನು ಹೊರಕ್ಕೆ ಹೋದಂಗೆ ಮಾಡಿ, ಅದು ಯಾವುದೋ ಒಂದು ಮುದುಕಿ ಕುಂತಿತ್ತು, ಒಂದಿಬ್ರು ಹೆಣ್ಮಕ್ಳು ಕುಂತಿದ್ರು. ಮಾತಾಡ್ಸಿದ್ ನಂಗೆ ಹೆಂಗ ಎತ್ತ ಅಂತಂದು. ಭಾರಿ ಒಳ್ಳೆಯರದರ್ರಿ, ಬೇಸವ್ರ ಅವ್ರ ಪಾಡಿ ಅವ್ರ ಥರ ಬಾಯಿಸತ್ತಾರ ಅಂತ ಹೇಳಿದ್ಲು. ಹೌದಾನ ಅಂತ ನಾನಂದೆ. ಅದೇ ವಿಚಾರಿಸಿದ್ವಲ್ಲ, ಏನಿಲ್ಲವ, ಇವಾಗ ನನಗೆ ಚಿಂತೆ ಬಿಡ್ತೆ ನೋಡು. ನನ್ನ ಮಗಳ ಮದುವೆ ಮಾಡಕ್ಕೆ ಇವಾಗ ನನಗೇನು ಭಯ ಇಲ್ಲ ನೋಡ್ರಿ. ಕಮಲಕ್ಕ, ಜಲ್ದಿ ಮದುವೆ ಮಾಡಿ ಮುಗಿಸ್ಬಿಡು. ಇನ್ನೊಬ್ಬಕ್ಕೆ ಉಳಿತಾಳ, ಲಾಸ್ಟಿಗೆ ನಮ್ಮ ಲಕ್ಷ್ಮಿದು ಓದು ಎಲ್ಲ ಮುಗಿದ್ಮ್ಯಾಗ ಅಕ್ಕಿದ್ದಾಮ್ದು ಮಂತ್ ಮದುವೆ ಮಾಡಿಬಿಡಲ್ಲ. ನಾನಂತೂ ಗ್ರ್ಯಾಂಡಾಗಿ ಮದುವೆ ಮಾಡಿದ್ ನಾವಯ್ಯವ. ಯಾಕಂದ್ರೆ ಇರತ್ತ ಒಬ್ಬತ್ತು ಮಗ ಅದಾನ. ಯಾಕೆ ನನ್ನ ಮಗಳದಂತೂ ಅವಾಗಿನ ಕಾಲಕ್ಕೆ ನಾವು ಸ್ವಲ್ಪ ರೊಕ್ಕ ಅಷ್ಟಿದ್ದಿದ್ದಿಲ್ಲ ಅಂತಂದು ಸ್ವಲ್ಪ ಹಂಗೆ ಸಿಂಪಲ್ಲಾಗಿ ಮಾಡಿಕೊಟ್ಟಿವೆ. ಗಂಡು ಮಗ ಒಬ್ಬತ್ತ ಇರೋದು ಹೌದಿಲ್ಲ, ನಾನು ಗ್ರ್ಯಾಂಡಾಗಿ ಮಾಡ್ಬೇಕಂತ ಆಗಲೇ ಡಿಸೈಡ್ ಆಗ್ಬಿಟ್ಟಿನಿ. ಇಂಗ್ಲೀಷ್ ಮಾತಾಡಕತ್ತಿಲ್ಲ ಮಂಜಕ್ಕ. ಎಲ್ಲ ನನ್ನ ಮಗಂದು ಟ್ರೈನಿಂಗ್ ಹೇಳ್ತಿರ್ತಾನ ಅವನು. ಯಾವ ನನ್ನ ಮದುವೆ ಹಿಂಗೆ ಆಗ್ಬೇಕು, ಹಿಂಗೆ ಇದು ಮಾಡ್ಬೇಕು ಅಂತಂದು. ಅದಕ್ಕೆ ಆಯ್ತು ಬಿಡಪ್ಪ, ನೀನು ಇರತ್ತೆ ಒಬ್ಬತ್ತದಿ, ಆಯ್ತು ಬಿಡು, ಯಾರಿಗೆ ನಾವು ಖರ್ಚು ಮಾಡ್ತೀವಿ ಅಂತಂದು ಹೇಳಿದ್ ನಾನು. ನೋಡಿದ್ಲ ನಮ್ಮ ಲಕ್ಷ್ಮಿ ಜಾಕ್ಪಾಟ್ ಭಾರಿ ಬಿಡಂದ್ರೆ. ನಮ್ಮ ಲಕ್ಷ್ಮಿ ಸರಸ್ವತಿದ ನೋಡು. ಹಂಗಂದ್ರೆ ಇವಾಗ ದೊಡ್ಡ ಮನಿದ್ದಾನ ಅಂತಂದ್ರೆ, ಇನ್ನು ನಮ್ಮ ಶಾರದಾಗ ಎಂತ ಸಿಗುತ್ತಾ ಏನ, ಆಕೆಗೆ ಏನಂತ ಇದ್ದಂಥ ಮನೆ ಸಿಕ್ಕರೆ ಮತ್ತೆ ಗೆದ್ದ ಹೋತಾರ. ಆದರೂ ಒಬ್ರಿಗೊಂಥರ ಹುಡುಕಿದಂಗೆ ಅನಿಸ್ಬಿಡುತ್ತಲೆ. ಯಾಕಂದ್ರೆ ಇವಾಗ ಊರಾಗ ಒಬ್ಬೊಬ್ರು ಕೇಳ್ತಿರ್ತಾರೆ, ಅಲ್ಲ ಕಮಲಕ್ಕ, ಆಕಿನ ಅಂತ ಮನೆ ಕೊಟ್ಟು ಈಕಿನ ಇಂಥ ಮನೆ ಕೊಟ್ಟು ಅಂತಂದು. ಇವಾಗ ಕೇಳ್ತಾರೆ ಬಿಡ. ಅಲ್ಲ, ಅವ್ರವ್ರ ಹಣೆ ಬರ್ದಾಗ ಎಂಥದ್ದು ಇರುತ್ತಂತ ಸಿಗುತ್ತೆ. ಮತ್ತೆ ಏನು ಅಲ್ಲ, ನಾವೇನು ಹುಡುಕಿ ಕೊಡೋಕ್ಕಾಗುತ್ತಾ? ಹೌದಿಲ್ಲ. ಅವ್ರ ಹಣೆ ಬರ್ದಾಗ ಇವರು ಬೇಕಂತಿದ್ರೆ ಅವರ ಸಿಗುತ್ತಾ, ಅಂಥದ್ದು ಬೇಕಂತಿದ್ರೆ ಅಂತ ಸಿಗುತ್ತಾ. ಈಗ ಯಾರಿಗೆ ಮಾಲೆ ಹಾಕಿ ಕಳಿಸಿರ್ತಂದೇವ್ರು ಅವರ ಸಿಗೋದು. ಹೌದಿಲ್ಲ. ಅವ್ರು ಶ್ರೀಮಂತರು ಬಡವ್ರು ಅಂತ ನೋಡಿ ಹೆಂಗೆ ಮಾಡೋಕ್ಕಾಗುತ್ತಾ? ಅದು ಕರೆವವ. ಅಲ್ಲ, ನನ್ನ ಮಗಳಿಗೆ ಏನು ಬೇಸರ ಇಲ್ಲ. ಆಕೆ ಹೇಳಲ್ಲ, ಇವ ನನಗೇನು ಹುಡುಗ ಇಷ್ಟ ಆಗ್ಯಾನ, ನಿಮಗೆ ಇಷ್ಟ ಆದ್ರೆ ಸಾಕು,
ಮಂತೆನ ಚಲೋ ಇತ್ತಂದ್ರೆ ಕೊಡ್ರಿ. ನನಗೇನು ರೊಕ್ಕಿದ್ದಂಥರ ಬೇಕು ಇಲ್ದಂಥರ ಬೇಕು ಅಂತ ಏನಿಲ್ಲ. ನಾನೀಗ ರಾಟಿ ಕಲ್ತೀನಿ, ನನ್ನ ದುಡ್ಡು ತಿನ್ನೋದು ಶಕ್ತಿ ಐತಿ. ಗಂಡನ ಮನೆ ಹೆಂಗಿದ್ರೆ ಏನು ಅಂತಂದು ಅಂತಾಳ ನನ್ನ ಮಗಳು. ಶಾಣ್ಯರ್ ಅದಾರ ಬಿಡ ಕಮಲಕ್ಕ ನಿನ್ನ ಮಕ್ಳು. ಹೆಂಗಿದ್ರು ಗಂಡನ ಮನೆಗೆ ನಡ್ಕೊಂಡು ಹೋಗ್ತಾರ. ಹ್ಞೂನವ್ವ ಅದೊಂದು ನನಗೆ ಚಲೋ ಮಾಡ್ಯಾನ ನೋಡಿ ದೇವ್ರು. ಮಂದೆಲ್ಲ 5 ಮಂದಿ ಹೆಣ್ಮಕ್ಳನ್ನ ಆಡ್ದಿ 5 ಮಂದಿ ಹೆಣ್ಮಕ್ಳನ್ನ ಆಡ್ದಿ ಹೆಂಗ ಏನಂತಿದ್ರ, ನನಗೆ 5 ಮಂದಿ ಹೆಣ್ಮಕ್ಳು ಗಂಡು ಮಕ್ಳು ಸಮಾಧಾರ ನೋಡಿನ. ಭಾರಿ ನನ್ನ ಮನಿತನ ನಡೆಸ್ಕೊಂಡು ಹೋಗ್ತಾರ, ನನ್ನ ಹೆಸರನ್ನು ಉಳಿಸ್ಯಾರವ. ಅದು ಒಂದ್ರಾಗ ನನಗೆ ನಿಜವಾಗ್ಲೂ ತೃಪ್ತಿ ಐತಿ ನೋಡು. ಕಮಲಕ್ಕ, ಹೆಣ್ಮಕ್ಳು ಅವಾಗಿನ ಕಾಲದಾಗ ಅಂತಿದ್ರು ಬಿಡು, ಹೆಣ್ಮಕ್ಳು ಹುಟ್ಟಿದ್ರ ಇದು ಏನು ಮಾಡಿ ಕೊಡ್ಬೇಕು, ತಗೊಂಡು ಹೋಗ್ತಾರ ಗಂಡನ ಮನೆಗೆ, ಅವ್ರದಿಂದ ಏನು ಲಾಭ ಇಲ್ಲ ಅಂತ ಅವಾಗಿನ ಕಾಲದಾಗ ಇತ್ತು. ಈಗಿಲ್ಲವ ಇನ್ನು ಗಂಡ್ಮಕ್ಳಿಗೆ ಬೈತಾರ ನೋಡು. ಇವಾಗ ಗಂಡ ಅದಕ್ಕೆ ಹುಟ್ಟಿತಿ ಅಂತಾರೆ ಇನ್ನು ಹೇಳ್ಬೇಕಂದ್ರೆ. ಯಾಕಂದ್ರೆ ಇವಾಗ ಇನ್ನು ನೋಡು ಎಲ್ಲಿ ಎಣ್ಣ ಸಿಗವಲ್ಲ, ಹೆಣ್ಣಂತಾರ. ಇನ್ನು ಮತ್ತೆ ಎದುರು ಹೆಣ್ಮಕ್ಳಿಗೆ ಕೊಟ್ಟು ಮದುವೆ ಆಗೋದು ಬರ್ತೈತಿ. ನಾಳೆ ಆಗಲೇ ಬಂದೈತಿ, ಕೆಲವೊಂದು ಕಡೆ ನಡೀತಾವ. ಇದು ವರದಕ್ಷಿಣೆ ಬದಲು ವಧು ದಕ್ಷಿಣೆ ಆತೈತೆ ಅನ್ಸುತ್ತೆ ಇನ್ಮ್ಯಾಗ. ಅಯ್ಯೋ ಹಂಗಾಗತ್ತೆ ಬಿಡು, ಹಂಗಾಗತ್ತಂತ ಅನ್ನಕೊಳ್ಳೋದಲ್ಲ, ಹಾಗೇ ಆಗುತ್ತ. ಅಲ್ಲ ಏನು ಎಷ್ಟು ಬರ್ತಾ ಗೊತ್ತನ್ಲೇ ಇವು, ಕನ್ನೆ ಇದ್ರು ನೋಡ ಮಂಜಕ್ಕ, ಕನ್ನೆ ಇದ್ರು ನೋಡ ಮಂಜಕ್ಕ ನಿಮ್ಮೂರಾಗ ಅಂತಂದು ಜಗ್ಗಿ ಬರ್ತಾವ ನನಗಂತ. ಏನ ನಿನಗೆ ಬರ್ತಾವ ಇದು ಮಂಜಕ್ಕ? ಇವ ಮದುವೆಯಾಗಿ ಮಗಗೆ ಮದುವೆ ಮಾಡಕತ್ತಿ ನೀನು? ಲೇ ಅಡಿಬಿಟ್ಟಿ, ನನಗೆ ಬರ್ತಾವಂದ್ರ ನನ್ನ ಕೇಳ್ತಾರಂತಲ್ಲೇ. ನನಗೆ ನಿಮ್ಮೂರಾಗ ಯಾವನ ಕನ್ನೆ ಇದ್ರ ನೋಡು ಅಂತ ಕೇಳ್ತಾರ ನಮ್ಮ ಕಡೆಯವ್ರು, ನಮ್ಮ ತವ್ರ ಮನೆ ಕಡೆಯವ್ರು. ಯವ್ವ ಏನು ಮಾತಾಡ್ತಾವಡ ಕಮಲಕ್ಕಿಕ್ಕಿ ಗೊತ್ತು ಬಿಡೆವ, ಸುಮ್ಮನೆ ಅನ್ನಂಗ. ಅಲ್ಲ ಯವ್ವ ಲಲಿತ, ಇವತ್ತ ತರ್ತೆ ಏನು ಚಾ ಏನು ನೋಡೇನು ನಾಳೆ ಗಿಡ ತರ್ತೆ? ತಂದೆ ರೀ ಚಿಕ್ಕಮ್ಮ, ತಂದೆ ಆತಿರ್ರಿ, ಯಾಕೆ ಬರಕತ್ತೀನಿ.